ನಮಸ್ಕಾರ ಎಲ್ರಿಗೂ. ಇನ್ನೇನು ದೀಪಾವಳಿ ಹಬ್ಬ ಬಂದೇ ಬಿಡ್ತು. ದೀಪಾವಳಿ ಅಂದರೆ ಎಲ್ಲರ ಪ್ರಕಾರ 3 ದಿನಗಳ ಹಬ್ಬ ಅಂದ್ಕೊಂಡಿರ್ತಾರೆ. ಬಟ್ ಇಲ್ಲ, ದೀಪಾವಳಿ 5 ದಿನಗಳ ಹಬ್ಬ ಆಗಿರುತ್ತೆ. 5 ದಿನಗಳಲ್ಲಿ ನಾವು ಯಾವ ಯಾವ ಆಚರಣೆ ಮಾಡಬೇಕು ಅಂತ ಹೇಳಿದ್ರೆ, ಮೊದಲನೆಯದಾಗಿ ಈ ಸರಿ 6 ದಿನ ಅಂತಲೇ ಅಂದ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ಏಕಾದಶಿ ಕೂಡ ಇದೆ. ಏಕಾದಶಿ ಮುಗಿತಾ ಇದ್ದಂಗೆ ಮೊದಲನೇದಾಗಿ ತ್ರಯೋದಶಿ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಯಮದೀಪ ಅಂದರೆ ಯಮದೀಪದಾನ ಮಾಡಬೇಕು. ಆಮೇಲೆ ನರಕ ಚತುರ್ಥಿ, 4ನೇದು ದೀಪಾವಳಿ ಅಂದರೆ ಲಕ್ಷ್ಮೀ ಕುಬೇರ ಪೂಜೆ ಕೂಡ ಮಾಡ್ತೀವಿ. 5ನೇದು ಬಲಿ ಪ್ರತಿಪದ ಅಂದರೆ ಬಲಿಪಾಡ್ಯಮಿ. ದೀಪಾವಳಿಯ ಸಮಯದಲ್ಲಿ ದೀಪಾವಳಿಯ ಹಬ್ಬದ ಜೊತೆಗೇನೆ ಇನ್ನೂ ಕೆಲವೊಂದು ಪೂಜೆಗಳನ್ನ ಮಾಡಲಾಗುತ್ತೆ. ಅದು ಕೆಲವೊಂದು ಪ್ರಾಂತ್ಯದಲ್ಲಿ ನೀರು ತುಂಬುವ ಹಬ್ಬ ಅಂತ ಕೂಡ ಮಾಡಲಾಗುತ್ತೆ. ಈ ದಿನಗಳಲ್ಲಿ ನಾವು ಲಕ್ಷ್ಮೀ ಪೂಜೆ ಅಲ್ಲದೆ ಉತ್ತಮ ಆರೋಗ್ಯಕ್ಕಾಗಿ ಧನ್ವಂತರಿ ಪೂಜೆ, ಧನ ಸಂಪತ್ತು ಧನ ಕನಕಗಳಿಗಾಗಿ ಕುಬೇರ ಪೂಜೆ, ಹಾಗೆ ಕುಬೇರ ಲಕ್ಷ್ಮಿಯನ್ನು ಕೂಡ ಆರಾಧನೆ ಮಾಡ್ತೀವಿ. ಇನ್ನು ಅಪಮೃತ್ಯು ನಿವಾರಣೆಗೆ ಯಮ ದೀಪವನ್ನು ಕೂಡ ಅಂದರೆ ಯಮ ದೇವರನ್ನು ಕೂಡ ಆರಾಧನೆ ಮಾಡ್ತೀವಿ. ಅಶ್ವಯುಜ ಮಾಸದ ಕೃಷ್ಣ ಪಕ್ಷದ 13ನೇ ದಿನ ನಾವು ಧನತ್ರಯೋದಶಿಯನ್ನು ಆಚರಿಸ್ತೇವೆ. ಕಾರಣ, ಸಮುದ್ರ ಮಂಥನದಲ್ಲಿ ಈ ದಿನವೇ ಸಂಪತ್ತಿನ ದೇವತೆಯಾದ ಮಹಾಲಕ್ಷ್ಮಿಯು ಮೊದಲಿಗೆ ಬರ್ತಾರೆ. ಹಾಗೆ ಅದರ ಹಿಂದೆ ಆಯುರ್ವೇದ ದೇವತೆಯಾದ ಧನ್ವಂತರಿ ದೇವರು ಕೂಡ ಪ್ರತ್ಯಕ್ಷರಾಗ್ತಾರೆ. ಈ ಸಮಯದಲ್ಲಿ ಧನ್ವಂತರಿ ಅವರ ಕೈಯಲ್ಲಿ ಅಮೃತದ ಕಲಶವಿರುತ್ತದೆ. ಆದ್ದರಿಂದ ಉತ್ತಮ ಆರೋಗ್ಯಕ್ಕಾಗಿ ಧನ್ವಂತರಿ ದೇವತೆಯನ್ನು ಕೂಡ ಈ ಸಮಯದಲ್ಲಿ ನಾವು ಪೂಜೆ ಮಾಡುವ ಪ್ರತೀತಿ ಇದೆ. ಹಾಗೆ ಕುಬೇರ ದೇವರನ್ನು ಕೂಡ ಪೂಜಿಸಲಾಗುತ್ತೆ. ಉತ್ತಮ ಸಂಪತ್ತು ಹೊಂದಲು ಕುಬೇರ ಪೂಜೆ ಅತ್ಯವಶ್ಯಕತೆ. ಹಾಗೆ ಸಂಪತ್ತು ಸಮೃದ್ಧಿಗಾಗಿ ಮಹಾಲಕ್ಷ್ಮಿ ಪೂಜೆ ಅಮಾವಾಸ್ಯೆದಂದು ಮಾಡಲಾಗುತ್ತೆ. ಹಾಗೆ ನಾವು ಯಮದೀಪವನ್ನು ಕೂಡ ಹಚ್ಚಬೇಕು. ಮೃತ್ಯು ದೋಷ ಅಪಮೃತ್ಯು ದೂರ ಮಾಡಲು ಮೃತ್ಯು ದೇವತೆಯಾದ ಯಮನನ್ನು ಕೂಡ ಆರಾಧನೆ ಮಾಡ್ತೀವಿ. ಜೊತೆಗೆ ದೀಪಗಳನ್ನ ಕೂಡ ನಾವು ದಾನವಾಗಿ ನೀಡ್ತೀವಿ. ಇನ್ನು ತ್ರಯೋದಶಿ ದಿನ ಶನಿ ಪ್ರದೋಷ ಕೂಡ ಇದೆ. ಆದ್ದರಿಂದ ನಾವು ಪ್ರದೋಷನ ಸಂಜೆ ಸಮಯದಲ್ಲಿ ಆಚರಣೆ ಮಾಡೋದ್ರಿಂದ ನೀವು ದೇವಸ್ಥಾನಗಳಲ್ಲಿ ಪ್ರದೋಷ ಕಾಲದಲ್ಲಿ ದೇವರಿಗೆ ಅರ್ಚನೆಗಳು ಅಥವಾ ಅಭಿಷೇಕಕ್ಕೆ ನಿಮ್ಮ ಕೈಲಾದ ಸಹಾಯನ ಮಾಡ್ಬೋದು. ಇನ್ನು ಶನಿವಾರ ಗುರು ದ್ವಾದಶಿ ಇರುತ್ತೆ ಮಧ್ಯಾಹ್ನದವರೆಗೂ. ನಂತರನೇ ನಿಮಗೆ ಧನ ತ್ರಯೋದಶಿ ಅಂದರೆ ತ್ರಯೋದಶಿ ತಿಥಿ ಆರಂಭವಾಗೋದು. ಶನಿವಾರ ಮಧ್ಯಾಹ್ನ ಮೇಲೆ ನಿಮಗೆ ತ್ರಯೋದಶಿ ಆರಂಭವಾಗುತ್ತೆ. ಅದು ನಿಮಗೆ ಭಾನುವಾರ ಮಧ್ಯಾಹ್ನದವರೆಗೆ ಇರುತ್ತೆ. ಆದ್ದರಿಂದ ಭಾನುವಾರದ ಮಧ್ಯಾಹ್ನದ ಮೇಲೆ ಚತುರ್ಥಿ ಪ್ರಾರಂಭವಾಗುತ್ತೆ. ಇದು ನಮಗೆ ಲೆಕ್ಕಕ್ಕೆ ಬರಲ್ಲ. ಇನ್ನು ಸೋಮವಾರ ನಿಮಗೆ ನರಕ ಚತುರ್ಥಿ ಆಚರಣೆ ಮಾಡಬಹುದು. ಜೊತೆಗೆ ಅಮಾವಾಸ್ಯೆ ಕೂಡ ಸೋಮವಾರ ಮಧ್ಯಾಹ್ನ 3:45 ಪ್ರಾರಂಭವಾಗುತ್ತೆ. ಇನ್ನು ಮಂಗಳವಾರ ಪೂರ್ತಿ ನಿಮಗೆ ಅಮಾವಾಸ್ಯೆ ಸಿಗುತ್ತೆ. ಅಮಾವಾಸ್ಯೆ ಸಮಾಪ್ತಿ ಕಾಲ ಯಾವಾಗ ಅಂತ ಹೇಳಿದ್ರೆ ಸಾಯಂಕಾಲ 5:55 ಈ ಸಮಯದಲ್ಲಿ ನೀವು ಲಕ್ಷ್ಮೀ ಪೂಜೆಯನ್ನು ಮಾಡ್ಕೋಬೇಕು ಮಂಗಳವಾರ. ಜೊತೆಗೆ ಮಂಗಳವಾರ ಬೆಳಗ್ಗೆನೇ ನೀವು ಅಭ್ಯಂಗಿರ ಸ್ನಾನ ಕೂಡ ಮಾಡ್ಕೋಬೇಕು. ನಂತರ 22ನೇ ತಾರೀಕಿಗೆ ಬಲಿ ಪ್ರತಿಪದ ದೀಪಾವಳಿ ಪಾಡ್ಯ ಅಂತ ಸ್ಟಾರ್ಟ್ ಆಗುತ್ತೆ. ಇಂದು ಕೂಡ ನೀವು ಅಭ್ಯಂಗನ ಸ್ನಾನ ಮಾಡ್ಕೋಬಹುದು. ಅದಾದ ನಂತರ 23ನೇ ತಾರೀಕು ಯಮದ್ವಿತೀಯ ಅಂದರೆ ಸಹೋದರ ಬಿದಿಗೆ ಅಂತ ಬರುತ್ತೆ. ಈ ಸಮಯದಲ್ಲಿ ನಾವು ನಮ್ಮ ಸಹೋದರರ ಆರೋಗ್ಯಕ್ಕಾಗಿ ಆಯುಷ್ಯಕ್ಕಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಬಹುದು. ತ್ರಯೋದಶಿ ದಿನ ಕೆಲವೊಂದು ವಸ್ತುಗಳನ್ನ ತರಬೇಕು. ಆಮೇಲೆ ಏನೆಲ್ಲ ತರಬಾರ್ದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. 5 ದಿನಗಳ ಕಾಲ ನಮಗೆ ದೀಪಾವಳಿ ಹಬ್ಬ ಆಚರಿಸೋದ್ರಿಂದ ನಾವು ಕೆಲವೊಂದು ರೆಮಿಡೀಸ್ನ ನಾವು ಮನೆಯಲ್ಲೇ ಮಾಡ್ಕೋಬೋದು. ಏನು ಅಂತ ಹೇಳಿದ್ರೆ, ಕೆಲವರಿಗೆ ಎಷ್ಟೇ ಕೆಲಸ ಮಾಡಿದ್ರು ಎಷ್ಟೇ ದುಡ್ಡು ತಂದರೂ ಕೈಲಿ ದುಡ್ಡು ನಿಲ್ತಾ ಇಲ್ಲ, ಲಕ್ಷ್ಮಿ ಕೃಪಾ ಕಟಾಕ್ಷ ಇರಲ್ಲ ಅಂತ ಹೇಳೋರು ಕೆಲವೊಂದು ರೆಮಿಡೀಸ್ನ ಮಾಡ್ಕೋಬೋದು. ಅದನ್ನ ನಾನು ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಆ ರೀತಿ ಮಾಡ್ಕೊಳ್ಳಿ. ಅದ್ರ ಜೊತೆಗೇ ಕುಬೇರ ಪೂಜೆ ಕೂಡ ನೀವು ಮಾಡ್ಕೊಳ್ಳಿ. ಇದು ಕೂಡ ರೆಮಿಡಿಯಲ್ಲಿ ನಾನು ತೋರಿಸ್ಕೊಡ್ತೀನಿ. ನಂತರ ಯಾವ ವಸ್ತುಗಳನ್ನ ನಾವು ದೀಪಾವಳಿ ಹಬ್ಬಕ್ಕಿಂತ ಮುಂಚೆ ತರಬೇಕು ತರಬಾರ್ದು ಅನ್ನೋದು ಕೂಡ ಎಲ್ಲನೂ ವಿವರವಾಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ
ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದಗಳು.